ಆತ್ಮೀಯ ಪಾಲಕರೇ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳೇ, ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಸಿದ್ದಾಪುರ ತಾಲೂಕು ಕಾರಟಗಿ ವತಿಯಿಂದ ಈ ವಿಡಿಯೋನ ಪ್ರಸ್ತುತಪಡಿಸಲಾಗುತ್ತಿದ್ದು, ಈ ವಿಡಿಯೋದಲ್ಲಿ ನಿಮಗಾಗಲೇ ತಿಳಿದಿರುವ ಹಾಗೆ ಮುಂಬರುವಂತಹ ನವೋದಯ ಪರೀಕ್ಷೆಯ ಬಗ್ಗೆ ನಿನ್ನೆ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಅದರ ಬಗ್ಗೆ ಮಾಹಿತಿಯನ್ನು ಕೊಡಲು ಬಂದಿದ್ದೇನೆ. ವಿದ್ಯಾರ್ಥಿಗಳೇ, ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಕಡೆಯಿಂದ ಈಗಾಗಲೇ RMS, ಸೈನಿಕ, ನವೋದಯ, ಮೊರಾರ್ಜಿ ಹಾಗೂ ಇನ್ನಿತರ ವಸತಿ ಶಾಲೆಗಳಿಗೆ ನಾವು ಆನ್ಲೈನ್ ಮತ್ತು ಆಫ್ಲೈನ್ ತರಬೇತಿಯನ್ನು ಕೊಡ್ತಾ ಬಂದಿದ್ದೇವೆ. ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡೂ ಮಾಧ್ಯಮದಲ್ಲಿ ತರಬೇತಿಯನ್ನು ಕೊಡ್ತಾ ಬಂದಿದ್ದೇವೆ. ಅದರ ಬಗ್ಗೆ ಪೂರ್ಣ ಮಾಹಿತಿ ಬೇಕಪ್ಪ ಅಂದ್ರೆ ಕೆಳಗೆ ಕೊಟ್ಟಂತಹ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿಯವರೆಗೂ ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಕಾರಟಗಿ ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಮುಂಬರುವಂತಹ ನವೋದಯ ಪರೀಕ್ಷೆಯನ್ನು ನಾವು ಮುನ್ಸೂಚನೆಯಾಗಿ ಇಟ್ಟುಕೊಂಡು ನಿಮಗೆ ಟಾರ್ಗೆಟ್ ನವೋದಯ 2027 ಅಂದ್ರೆ 2027 ನವೋದಯ ಟಾರ್ಗೆಟ್ ಆಗಿ ಇಟ್ಟುಕೊಂಡು ನಾವೇನ್ ಮಾಡ್ತೀವಿ, ಇದೇ ಜುಲೈ 15ರಿಂದ ಜುಲೈ 15ರಿಂದ ಏನಾಗುತ್ತೆ, ತರಗತಿಗಳು ಪ್ರಾರಂಭ ಆಗ್ತವೆ. ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ನಿಮಗೆ ಬೇಕಪ್ಪ ಅಂದ್ರೆ ಕೆಳಗೆ ಕೊಟ್ಟಂತಹ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ ನಿಮಗೆ ಈಗಾಗಲೇ ಗೊತ್ತಿದೆ ಏನು ಮುಂಬರುವಂತಹ ನವೋದಯ ಪರೀಕ್ಷೆ. ಈ ನವೋದಯ ಪರೀಕ್ಷೆಯ ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದಾರೆ. ಅಂದ್ರೆ ನವೋದಯ ಅಪ್ಲಿಕೇಶನ್ ಅರ್ಜಿ ಹಾಕೋದಕ್ಕೆ ಕರೆದಿದ್ದಾರಲ್ಲ ಸರ್. ಅರ್ಜಿ ಹಾಕಲು ಕೊನೆಯ ದಿನಾಂಕ 31 ಜುಲೈ 31ರಂದು ಅರ್ಜಿ ಹಾಕಲು ಕೊನೆಯ ದಿನಾಂಕ. ಪರೀಕ್ಷೆಯ ದಿನಾಂಕ ಡೇಟ್ ಆಫ್ ಎಕ್ಸಾಮಿನೇಷನ್ ಪರೀಕ್ಷೆಯ ದಿನಾಂಕ ನವೆಂಬರ್ 28, ಇದೇ 2026ರ ನವೆಂಬರ್ 28 ಅಂತ ಹೇಳಿದರೆ ಅದರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ಕೊಡ್ತಾ ಬರ್ತೀವಿ. ವಿದ್ಯಾರ್ಥಿಗಳೇ, ಟಾರ್ಗೆಟ್ ನವೋದಯ 2027ರಲ್ಲಿ ನಾವು ಏನೇನೆಲ್ಲ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಿದ್ದೀನಿ. ಒಂದ್ಸಗೆ ನಾವು ನವೋದಯ ಪೂರ್ಣ ಪಠ್ಯಕ್ರಮವನ್ನು ಡಿಸ್ಕಸ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಫುಲ್ ನವೋದಯ ಸಿಲೆಬಸ್. ವಾರದ ಪರೀಕ್ಷೆ, ಘಟಕ ಪರೀಕ್ಷೆಯನ್ನು ತೆಗೆದುಕೊಳ್ತೀವಿ. ಯೂನಿಟ್ ಟೆಸ್ಟ್ ಆಸ್ ವೆಲ್ ಆಸ್ ವೀಕ್ಲಿ ಟೆಸ್ಟ್. ದೇ ಆರ್ 3 hours ಕ್ಲಾಸಸ್ ಡೈಲಿ ಎಕ್ಸೆಪ್ಟ್ ಯುವರ್ ಸ್ಕೂಲ್ ಡ್ಯೂರೇಷನ್. ನಿಮ್ಮ ಶಾಲೆಯ ಅವಧಿಯನ್ನು ಹೊರತುಪಡಿಸಿ ಪ್ರತಿದಿನ 3 ಗಂಟೆಗಳ ಕಾಲ ತರಗತಿಯನ್ನು ನಿಮಗೆ ನಡೆಸಿಕೊಡ್ತೀವಿ. ಜೊತೆಗೆ ಲಾಸ್ಟ್ 1 month ಮಾಡೆಲ್ ಕ್ವೆಶ್ಚನ್ ಪೇಪರ್ ಅನಾಲಿಸಿಸ್, ಕೊನೆಯ 1 ತಿಂಗಳು ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಇರುತ್ತೆ ವಿದ್ಯಾರ್ಥಿಗಳೇ. ಈ ತರಗತಿಗಳು ಜುಲೈ 15ರಿಂದ ಪ್ರಾರಂಭ ಆಗ್ತವೆ. ಇದು ನಿಮಗೆ ಟಾರ್ಗೆಟ್ ನವೋದಯ ಅಂದ್ರೆ ಆನ್ಲೈನ್ ಕ್ಲಾಸಸ್ ಬಗ್ಗೆ ಮಾಹಿತಿ. ಇದನ್ನು ನಿಮ್ಮ ಸ್ನೇಹಿತರಿಗೂ ಹಾಗೂ ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ ಈ ಆನ್ಲೈನ್ ಕ್ಲಾಸಸ್ ಅನ್ನ ಯಾರೆಲ್ಲ ತಗೊಳ್ತಾರೆ ಅಂತಂದ್ರೆ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳು. ಯಾರೆಲ್ಲ 4 ಮತ್ತು 5ನೇ ತರಗತಿ ಓದ್ತಿದ್ರೆ ಅವರಿಗೆ ಈ ಆನ್ಲೈನ್ ಕ್ಲಾಸಸ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಓನ್ಲಿ 30 ಸ್ಟೂಡೆಂಟ್ಸ್ ವಿಲ್ ಬಿ ಟೇಕನ್. ಕೇವಲ 30 ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು ನಾವು ತರಗತಿಯನ್ನು ಸ್ಟಾರ್ಟ್ ಮಾಡ್ತೀವಿ. ಯಾವಾಗ ಸರ್ ಅಂದ್ರೆ ಜುಲೈ 15. ಯಾವಾಗ? ಜುಲೈ 15. ಸರ್ ಹಾಗಾದ್ರೆ ನೀವೆಲ್ಲ ಸರ್ ಈ ಕ್ಲಾಸಸ್ನ ತಗೋಬೇಕು. ಕ್ಲಾಸಸ್ನ ತಗೋಬೇಕಪ್ಪ ಅಂತಂದ್ರೆ ಏನ್ ಮಾಡಬೇಕು ಸರ್ ಅಂದ್ರೆ, ನೋಡಿ ನಿಮ್ಮ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಏನ್ ಮಾಡಬೇಕು, ನಿಮ್ಮ ಕ್ಲಾಸಸ್, ನಿಮ್ಮ ಹೆಸರು, ಯಾವ ಶಾಲೆಗೆ ಹೋಗ್ತಾ ಇದ್ದೀರಾ, ತರಗತಿ ಸ್ಥಳ. ನಿಮ್ಗೆ ಆನ್ಲೈನ್ ಮತ್ತು ಆಫ್ಲೈನ್ 2 ರೀತಿಯ ತರಗತಿಗಳಿದ್ದಾವೆ. ಲೈವ್ ಕ್ಲಾಸಸ್ ಇರುತ್ತೆ, ಯಾವುದೇ ರೆಕಾರ್ಡೆಡ್ ಕ್ಲಾಸಸ್ ಇರಲ್ಲ. ನಿಮ್ಗೆ ಡೈಲಿ ಲೈವ್ ಕ್ಲಾಸ್ ಇರುತ್ತೆ, ರೆಕಾರ್ಡೆಡ್ ಕ್ಲಾಸಸ್ ಇರಲ್ಲ. ಜೂಮ್ ಆಪ್ ಅಲ್ಲಿ ಕ್ಲಾಸಸ್ ಇರುತ್ತೆ. ಜೊತೆಗೆ 50% ಆಫ್, ಅಂದ್ರೆ ಮೊದಲು ಅಡ್ಮಿಷನ್ ತೆಗೆದುಕೊಳ್ಳುವಂತಹ 50 ಮಕ್ಕಳಿಗೆ 50%, 50% ಏನ್ ಮಾಡ್ತಾ ಇದೀವಿ, ರಿಯಾಯಿತಿಯನ್ನ ಕೊಡ್ತಾ ಇದೀವಿ ದಾಖಲಾತಿಯಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳುವಂತ ವಿದ್ಯಾರ್ಥಿಗಳಿಗೆ. ಆದ್ದರಿಂದ ಈ ಮಾಹಿತಿಯನ್ನ ಇನ್ನೊಬ್ಬರಿಗೂ ಮತ್ತು ಮತ್ತೊಬ್ಬರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇವಾಗ ನಿಮ್ಮ ನೋಟಿಫಿಕೇಶನ್ ಬಗ್ಗೆ ನೋಡೋಣ. ನಿಮ್ಗೆಲ್ಲ ಗೊತ್ತು ಸರ್, ನಾವು ನವೋದಯ ಅಪ್ಲಿಕೇಶನ್ ಕರೆದಾರಂತ ಹೇಳಿದ್ರಿ. ಲಾಸ್ಟ್ ಡೇಟ್ ಯಾವಾಗ, ಎಕ್ಸಾಮ್ಸ್ ಯಾವಾಗ, ಅದಕ್ಕೆ ಯಾವ ರೀತಿ ಡಾಕ್ಯುಮೆಂಟ್ಸ್ ಬೇಕು ಅಂತ. ವಿದ್ಯಾರ್ಥಿಗಳೇ ನೋಡಿ, ನಿಮಗೆ ನವೋದಯ ಪರೀಕ್ಷೆಯ ಕೊನೆಯ ದಿನಾಂಕ 31ನೇ ಜುಲೈ 31 ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಅಂತ ಹೇಳಿದ್ದಾರೆ. ಜೊತೆಗೆ ಏನೆಲ್ಲ ದಾಖಲಾತಿಗಳು ಬೇಕಾಗ್ತವೆ, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಂದ್ರೆ ಈ ದಾಖಲಾತಿಗಳು ಏನ್ ಬೇಕಾಗ್ತವೆ, ಸರಿ ಎಕ್ಸಾಮ್ ಬರೀಕ್ ಏನೆಲ್ಲ ಬೇಕು, ದಾಖಲೆಗಳು. ಅಂದ್ರೆ ಈ ದಾಖಲೆಗಳನ್ನ ನೋಡಿ, ದ ಫಾಲೋವಿಂಗ್ ಡಾಕ್ಯುಮೆಂಟ್ಸ್ ಇನ್ ಸಾಫ್ಟ್ ಫಾರ್ಮ್, ಅಂದ್ರೆ ಇವೆಲ್ಲ ಸಾಫ್ಟ್ ಕಾಪಿ. ನೀವು ಅವರಿಗೆ ಯಾವುದೇ ರೀತಿಯ ಹಾರ್ಡ್ ಕಾಪಿ ಕೊಡೋ ಅವಶ್ಯಕತೆ ಇಲ್ಲ. ಸಾಫ್ಟ್ ಕಾಪಿ ಅಂದ್ರೆ ಸ್ಕ್ಯಾನ್ ಮಾಡಿ ಅವನ್ನ ರೀಸೈಜ್ ಮಾಡಬೇಕಾಗುತ್ತೆ. ಸ್ಕ್ಯಾನ್ ಮಾಡಿ ರೀಸೈಜ್ ಯಾವುದು, 10 to 100 KB ಇನ್ JPG ಫಾರ್ಮೆಟ್, 10 ರಿಂದ 100 KB ಒಳಗೆ JPG ಫಾರ್ಮೆಟ್ ಅಲ್ಲಿ ಇರಬೇಕು. ಏನೇನು ಸರ್, ಫೋಟೋಗ್ರಾಫ್, ಪರೀಕ್ಷೆ ಬರೆಯುವ ವಿದ್ಯಾರ್ಥಿಯ ಫೋಟೋ. ಯಾವ ಮಕ್ಕಳು ಪರೀಕ್ಷೆಯನ್ನು ಬರೀತಾರೆ, ಎಕ್ಸಾಮ್ ಅನ್ನು ಯಾರು ಬರೀತಾರ ಅವರ ಫೋಟೋವನ್ನ ನೀವು ಏನ್ ಮಾಡಬೇಕಾಗುತ್ತೆ, ಸ್ಕ್ಯಾನ್ ಮಾಡಿ 10 ರಿಂದ 100 KB ಒಳಗೆ ಇರಬೇಕು. JPG ಫಾರ್ಮೆಟ್ ಅಲ್ಲಿ. ಸಿಗ್ನೇಚರ್ ಆಫ್ ಬೋತ್ ಪೇರೆಂಟ್ಸ್, ಅಂದ್ರೆ ಅಪ್ಪ ಮತ್ತು ಅಮ್ಮ, ಆ ಮಗುವಿನ ಇಬ್ಬರು ಪಾಲಕರ ಸಹಿ ಇರಬೇಕು, ಸಿಗ್ನೇಚರ್ ಬೇಕಂತ ಹೇಳಿದೆ. ಅಪ್ಲೋಡ್ ಮಾಡಬೇಕಾಗುತ್ತೆ ಸಿಗ್ನೇಚರ್.
ಆಧಾರ್ ಡೀಟೇಲ್ಸ್ ಆರ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಕಾಂಪಿಟೆಂಟ್ ಗವರ್ನಮೆಂಟ್ ಅಥಾರಿಟಿ. ಅಂದ್ರೆ ಆಧಾರ್, ಆ ಮಗುವಿನ ಆಧಾರ್ ಕಾರ್ಡ್ ನ ಡೀಟೇಲ್ಸ್ ಅನ್ನ, ಆಧಾರ್ ಕಾರ್ಡ್ ನಂಬರ್ ಅನ್ನ, ಜೊತೆಗೆ ವಾಸಸ್ಥಳ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ವಾಸಸ್ಥಳವನ್ನ ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ. ಇದು ಬೇಕಾದಂತಹ ಡಾಕ್ಯುಮೆಂಟ್ಗಳು. ಇದರ ಜೊತೆಗೆ ಇನ್ನೂ ಕೆಲವು ಮಾಹಿತಿ ಬೇಕು, ಹೆಚ್ಚಿನ ಮಾಹಿತಿ ಬೇಕು. ಏನ್ ಬೇಕು ಸರ್ ಅಂದ್ರೆ ನೋಡಿ, ಆ ಮಗು ನೀವು ಅಪ್ಲಿಕೇಶನ್ ಹಾಕುವಾಗ ಕೇಳುತ್ತೆ ಯಾವ ಡಿಸ್ಟಿಕ್, ಸ್ಟೇಟ್ ಮೊದಲು, ರಾಜ್ಯ, ಡಿಸ್ಟಿಕ್, ಯಾವ ಜಿಲ್ಲೆ, ಬ್ಲಾಕ್ ಅಂದ್ರೆ ತಾಲೂಕು ಅಂತ ಬರಲ್ಲ, ಇಲ್ಲಿ ಬ್ಲಾಕ್ ಅಂತ ಬರುತ್ತೆ ವಿದ್ಯಾರ್ಥಿಗಳೇ. ಮತ್ತೆ ಆಧಾರ್ ನಂಬರ್, ಆ ಮಗುವಿನ ಆಧಾರ್ ನಂಬರ್, ಅಪ್ಪರ್ ಐಡಿ, ಆ ಮಗುವಿನ ಅಪ್ಪರ್ ಐಡಿ ಬರೀಬೇಕು. ಜೊತೆಗೆ ಪೆನ್ ನಂಬರ್, ಪರ್ಮನೆಂಟ್ ನಂಬರ್ ಅಂತ ಕರಿತೀವಿ, ಆ ಪೆನ್ ನಂಬರ್ ಕೂಡ ಏನ್ ಮಾಡಬೇಕು, ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಒಂದೊಂದೇ ಫಿಲ್ ಅಪ್ ಮಾಡ್ತಾ ಹೋಗ್ಬೇಕು. ಒನ್ಸ್ ಅಗೇನ್ ರಾಜ್ಯ, ಜಿಲ್ಲೆ, ಬ್ಲಾಕ್, ಆಧಾರ್ ನಂಬರ್, ಅಪ್ಪರ್ ಐಡಿ, ಪೆನ್ ನಂಬರ್ ಇವೆಲ್ಲವನ್ನ ಫಿಲ್ ಮಾಡಿ ಲಾಸ್ಟ್ಗೆ ನಿಮ್ಮ ಫೋನ್ ನಂಬರ್ ಅನ್ನು ಕೂಡ ಇಲ್ಲಿ ಫಿಲ್ ಅಪ್ ಮಾಡ್ತೀರಾ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ. ಇದೆಲ್ಲ ಫಿಲ್ ಮಾಡಿದ ಆದಮೇಲೆ ವಿದ್ಯಾರ್ಥಿಗಳೇ ಈ ವರ್ಷ ಒಂದು ಹೊಸ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನು ಸರ್ ಹೊಸ ಮಾಹಿತಿ ಅಂದ್ರೆ ನೋಡಿ, ಕ್ಲಾಸ್ 5 ಸ್ಟೂಡೆಂಟ್ಸ್ ಇನ್ ದ ರಿಕಗ್ನೈಸ್ಡ್ ಸ್ಕೂಲ್ ಲೊಕೇಟೆಡ್ ಇನ್ ದ ಅನದರ್ ಆರ್ ನೇಬರಿಂಗ್ ಡಿಸ್ಟ್ರಿಕ್ಟ್, ದ ಸ್ಕೂಲ್ ವೇರ್ ದ ಕ್ಯಾಂಡಿಡೇಟ್ is studying must be situated within a maximum radial distance of 10 kilometers from the candidate's actual place of residence. Sir, what is its meaning? Means if you are resident in a neighbor district but you are studying in another district, these kinds of students, last year onwards they have some issues. So this year he only mentioned within 10 kilometer radius, if you are studying with the neighbor or side district, you are beside district, means you can able to apply. ವಿದ್ಯಾರ್ಥಿಗಳೇ ಅಂದ್ರೆ ಬೇರೆ ಅಥವಾ ನೆರೆಯ ಜಿಲ್ಲೆಗಳಲ್ಲಿ, ಅಕ್ಕಪಕ್ಕದ ಜಿಲ್ಲೆಗಳ ಮಕ್ಕಳು ಹೋಗ್ತಾ ಇದ್ರೆ, ನಮ್ದು ಮೈಸೂರು ಡಿಸ್ಟಿಕ್, ಮಂಡ್ಯ ಡಿಸ್ಟಿಕ್ ಅಲ್ಲಿ ಮಗು ಓದ್ತಾ ಇದೆ ಅನ್ಕೊಳ್ಳಿ, ಓದ್ತಾ ಇದ್ರೆ ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಮಾನ್ಯತೆ ಪಡೆದ ಶಾಲೆ ಅಂದ್ರೆ ಅದೇ ಕಂಪಲ್ಸರಿ ಸ್ಕೂಲಲ್ಲಿ ಓದ್ತಾ ಇರ್ತಾನ, ಆ ಸ್ಕೂಲು ಆ ಮಗು ಇರುವಂತಹ ರೆಸಿಡೆನ್ಷಿಯಲ್ ಏರಿಯಾದಿಂದ, ವಾಸಸ್ಥಳದಿಂದ, ಅವರ ವಾಸಸ್ಥಳದಿಂದ ಗರಿಷ್ಠ 10 ಕಿಲೋಮೀಟರ್ ಅಂದ್ರೆ ಮ್ಯಾಕ್ಸಿಮಮ್ 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ, ಅಷ್ಟು ಒಳಗೆ ಇರಬೇಕಂತೆ. 10 ಕಿಲೋಮೀಟರ್ ಮೇಲೆ ಇದ್ರೆ ಅದನ್ನ ಕನ್ಸಿಡರ್ ಮಾಡಲ್ಲ. ವಿತಿನ್ 10 ಕಿಲೋಮೀಟರ್ 10 ಕಿಲೋಮೀಟರ್ ಒಳಗೆ ಇರಬೇಕು. ಇಟ್ ಈಸ್ ಸ್ಪೆಷಲ್ ಇನ್ಫಾರ್ಮೇಶನ್. ಇದು ಸ್ಪೆಷಲ್ ಇನ್ಫಾರ್ಮೇಶನ್. ವಿಶಿಷ್ಟ ಮಾಹಿತಿ. ಈ ಮಾಹಿತಿ ಈ ವರ್ಷ ನೀಡಿದೆ. ಅದೇ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡುವಾಗ ಇದನ್ನು ಕೂಡ ಅದರ ಬಗ್ಗೆ ಮಾಹಿತಿಯನ್ನು ನೀವು ತಿಳ್ಕೋಬೇಕು. ವಿದ್ಯಾರ್ಥಿಗಳೇ, ಜೊತೆಗೆ ಒನ್ಸ್ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಅಂದ್ರೆ 2027ರಲ್ಲಿ ನೀವು ನವೋದಯಕ್ಕೆ ಹೋಗ್ತಿರಲ್ಲ, ಅದರ ಟಾರ್ಗೆಟ್ ಆಗಿ ಇಟ್ಕೊಂಡು ಇದೇ ಜುಲೈ 15ರಿಂದ ಹೊಸ ತರಗತಿಗಳು, ಹೊಸ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಮತ್ತು ಆಫ್ಲೈನ್ ಇರುತ್ತೆ. ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ ಇರುತ್ತೆ. ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಇರುತ್ತೆ. ಅದರ ಬಗ್ಗೆ ಮಾಹಿತಿಗಾಗಿ ಕೆಳಗೆ ಕೊಟ್ಟಂತಹ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಮಾಹಿತಿಯನ್ನ ಮುಂದುವರಿಸ್ತೀವಿ. ಏನ್ ಸರ್ ನೋಡಿ, ನೆಕ್ಸ್ಟ್ ಏನು ಮಾಹಿತಿ ನೋಡಿ, ಅಂದ್ರೆ ಈ ಸಲ ಪರೀಕ್ಷಾ ವಿಧಾನ ಚೇಂಜ್ ಆಗಿದೆ. ಎಕ್ಸಾಮ್ ಪ್ಯಾಟರ್ನ್ ಇಸ್ ಚೇಂಜ್ಡ್ ದಿಸ್ ಇಯರ್. ಸರ್ ಯಾವ ರೀತಿ ಆಗಿದೆ ಎಕ್ಸಾಮ್ ಪ್ಯಾಟರ್ನ್, ಏನೇನು ಚೇಂಜಸ್ ಆಗಿದೆ? ಪ್ರತಿ ವರ್ಷ ಮೆಂಟಲ್ ಎಬಿಲಿಟಿ, ಅರ್ಥಮೆಟಿಕ್ ಟೆಸ್ಟ್ ಆಸ್ ವೆಲ್ ಆಸ್ ಲ್ಯಾಂಗ್ವೇಜ್ ಟೆಸ್ಟ್. ಪ್ರತಿ ವರ್ಷ ಏನ್ ಮಾಡ್ತಾ ಇದ್ರು, ಮಾನಸಿಕ ಸಾಮರ್ಥ್ಯ, ಅಂಕಗಣಿತ ಜೊತೆಗೆ ಭಾಷಾ ಪರೀಕ್ಷೆಯನ್ನು ಸೇರಿಕೊಂಡು ಅಂಕಗಳು 80. ಅಂಕಗಳು ಚೇಂಜ್ ಆಗಿಲ್ಲ. ಜೊತೆಗೆ ಕ್ವಶನ್ಗಳು ಚೇಂಜ್ ಆಗಿಲ್ಲ. ಏನ್ ಚೇಂಜ್ ಆಗಿದೆ ನೋಡಿ. ಪರೀಕ್ಷೆಯ ವಿಧ ಯಾವ ರೀತಿ ಇದೆ? ಪರೀಕ್ಷೆಯ ವಿಧ ಸೇಮ್ ರಿಟರ್ನ್. ರಿಟರ್ನ್ ಪರೀಕ್ಷೆ ಬರೆಯೋದು, ಪರೀಕ್ಷೆ ಬರೆಯೋದು, ಮೌಖಿಕ ಲಿಖಿತ ಪರೀಕ್ಷೆ, MCQ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್, ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಬರೆಯೋದು, ಟಿಕ್ ಹಾಕೋದು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ. ಮೆಂಟಲ್ ಎಬಿಲಿಟಿ ಟೆಸ್ಟ್ ಆಸ್ ವೆಲ್ ಆಸ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್. ಅಂದ್ರೆ ಇದು ಫಸ್ಟ್ ಬರೀ ಮೆಂಟಲ್ ಎಬಿಲಿಟಿನೇ 40 ಕ್ವಶನ್ ಕೇಳ್ತಾ ಇದ್ದ. ಅಂದ್ರೆ ಮಾನಸಿಕ ಸಾಮರ್ಥ್ಯದ ಬರೀ 40 ಕ್ವಶನ್ ಕೇಳ್ತಾ ಇದ್ದ. ಈ ಸಲ ಏನ್ ಮಾಡ್ತೇನೆ, ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು 20, ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು 20, ಜೊತೆಗೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಪರಿಸರ ಅಧ್ಯಯನದ ಪ್ರಶ್ನೆಗಳು 20. ಅಂದ್ರೆ ಮೆಂಟಲ್ ಎಬಿಲಿಟಿ 20, ಇದು 20. ಅದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಫುಲ್ ಇನ್ಫಾರ್ಮೇಶನ್ ಇನ್ನೊಂದು ಪೂರ್ಣ ಮಾಹಿತಿಯನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಜೊತೆಗೆ
ಅರ್ಹತೆ ಅಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್, ಮಿನಿಮಮ್ ಅರ್ಹತೆ ಏನಾಗಿರಬೇಕು. ಇದರಲ್ಲಿ 14 ಕ್ವಶನ್ ಕರೆಕ್ಟ್ ಆಗಿರಬೇಕು. ಇದರಲ್ಲಿ 14 ಕ್ವಶನ್ ಕ್ವಾಲಿಫೈ ಆಗಬೇಕಪ್ಪ ಅಂದ್ರೆ ಓಕೆ 14 ಪ್ರಶ್ನೆಗಳು ಸರಿಯಾಗಿ ಇರಬೇಕು. ಜೊತೆಗೆ ಅರ್ಥಮೆಟಿಕ್ಸ್ ಟೆಸ್ಟ್ ಅದು ಅಂಕಗಣಿತ, ಲ್ಯಾಂಗ್ವೇಜ್ ಟೆಸ್ಟ್, ಭಾಷಾ ಪರೀಕ್ಷೆ, ಇವು ಕೂಡ ಮಿನಿಮಮ್ 7 ಕ್ವಶನ್ಸ್ ಕ್ವಾಲಿಫೈ ಆಗಿರಬೇಕು. 7 ಪ್ರಶ್ನೆಗಳು ನೀವು ಸರಿಯಾಗಿರಬೇಕು. ಕ್ವಾಲಿಫಿಕೇಶನ್ ಅಂತ ತಗೊಂಡಿದ್ದೇನೆ, ಕ್ವಾಲಿಫೈ ಅಂತ ತಗೊಂಡಿದ್ದೇನೆ. ಅರ್ಹತೆ ಅಂದ್ರೆ ಮಿನಿಮಮ್ ಇಷ್ಟು ಮಾರ್ಕ್ಸ್ ತಗೋಬೇಕು ಅಂತ, ಇಷ್ಟು ಕ್ವಶನ್ ಕರೆಕ್ಟ್ ಮಾಡಲೇಬೇಕು ಅಂತ. ಓಕೆ, ಹಾಗಾದ್ರೆ ಅಂಕಗಣಿತ, ಎನ್ವಿರಾನ್ಮೆಂಟಲ್ ಸ್ಟಡೀಸು, ಅರ್ಥಮೆಟಿಕ್ ಟೆಸ್ಟ್, ಲ್ಯಾಂಗ್ವೇಜ್ ಟೆಸ್ಟ್ ಏನೇನಿದೆ ಡೀಟೇಲ್ ಆಗಿ ಅದನ್ನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಆ ಸಿಲೆಬಸ್ ಅನ್ನ ಓಕೆ ವಿ ಕ್ಯಾನ್ ಡಿಸ್ಕಸ್ ದ ಸಿಲೆಬಸ್ ಇನ್ ಅನದರ್ ವಿಡಿಯೋ. ಆ ಸಿಲೆಬಸ್ ಅನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ದಿಸ್ ಈಸ್ ದ ಚೇಂಜ್ ಸೇಮ್ ಓಕೆ 25 ಮಾರ್ಕ್ಸ್, 50 ಮಾರ್ಕ್ಸ್ ಟೋಟಲ್, 50 ಮಾರ್ಕ್ಸ್ 25 ಮಾರ್ಕ್ಸ್ ಟೋಟಲ್ 100 ಮಾರ್ಕ್ಸ್. ಅಂದ್ರೆ 50 ಅಂಕಗಳು, 25 ಅಂಕಗಳು ಟೋಟಲ್ 100 ಅಂಕಗಳು. 80 ಕ್ವಶನ್ಸ್ 80 ಪ್ರಶ್ನೆಗಳು 100 ಅಂಕಗಳು. ಈಚ್ ಕ್ವಶನ್ ಕ್ಯಾರೀಸ್ 1.25 ಮಾರ್ಕ್ಸ್. ಪ್ರತಿ ಪ್ರಶ್ನೆಗೆ 1.25 ಅಂಕಗಳು ಇದಾವೆ. ಟೋಟಲ್ ಟೈಮ್ ಆಲ್ಸೋ 2 ಅವರ್ಸ್, 2 ಗಂಟೆ ಸಮಯ. ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಈ ಚೇಂಜ್ ಇನ್ ದ ಸಿಲೆಬಸ್ ಅಂಡ್ ಪ್ಯಾಟರ್ನ್ ಅಂದ್ರೆ ಪರೀಕ್ಷಾ ಪಠ್ಯಕ್ರಮ ಜೊತೆಗೆ ಪರೀಕ್ಷಾ ವಿಧಾನವನ್ನು ಏನು ಮಾಡಿದರೆ ಬದಲಾಯಿಸಿದ್ದಾರೆ, ಪ್ಯಾಟರ್ನ್ ಅನ್ನು ಬದಲಾವಣೆ ಮಾಡಿದ್ದಾರೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವಿ ವಿಲ್ ಮೂವ್ ಟು ದ ನೆಕ್ಸ್ಟ್. ವಾಟ್ ಈಸ್ ನೆಕ್ಸ್ಟ್? ನೆಕ್ಸ್ಟ್ ಇಸ್ ಹೂ ಈಸ್ ಎಲಿಜಿಬಲ್. ಅಂದ್ರೆ ಸರ್ ಈ ಪರೀಕ್ಷೆ ಬರೆಯಕ ಯಾರು ಎಲಿಜಿಬಲ್ ಅದಾರ ಸರ್? ಯಾರಾದ್ರೂ ಬರೆಯೋ ಹಾಗಿಲ್ಲ. ಹೂ ಈಸ್ ಎಲಿಜಿಬಲ್, ಯಾರು ಬರೀಬಹುದು ಪರೀಕ್ಷೆಯನ್ನ? ನಾನು ಹೇಳಿದ ಹಾಗೆ ಪ್ರಸ್ತುತ 5ನೇ ತರಗತಿ ಓದ್ತಿರೋ ಮಕ್ಕಳು, ಪ್ರೆಸೆಂಟ್ 5th ಕ್ಲಾಸ್, 5th ಸ್ಟ್ಯಾಂಡರ್ಡ್, 5ನೇ ತರಗತಿ, ಸ್ಟೇಟ್, CBSE ಆರ್ ICSE ಏನಾದರೂ ಓದಿದ್ರು ಓಕೆ. ಸ್ಟೇಟ್ ಸಿಲೆಬಸ್ ಇರ್ಬೋದು, CBSE ICSE ಯಾವ ಸಿಲೆಬಸ್ ಇದ್ರೂ ಪರವಾಗಿಲ್ಲ, ಪ್ರೆಸೆಂಟ್ 5th ಕ್ಲಾಸ್ ಇರಬೇಕು. ಅದು ಫಸ್ಟ್ ಕಂಡೀಷನ್. ಓಕೆ ಸರ್, ನೆಕ್ಸ್ಟ್ candidates have studied class 5th in any government or government recognized schools located in the same district during 2026-27. ಅಂದ್ರೆ 2026-27ನೇ ಪ್ರಸ್ತುತ ವರ್ಷದಲ್ಲಿ ಸರ್ಕಾರದಿಂದ ಅಥವಾ ಸರ್ಕಾರಿಯಾಗಿರಬಹುದು ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ಯಾವುದೇ ಶಾಲೆಗಳಲ್ಲಿ ಆ ಮಗು 5ನೇ ತರಗತಿಯನ್ನ ಓದ್ತಾ ಇರಬೇಕು, 5th ಕ್ಲಾಸ್ ಓದ್ತಾ ಇರಬೇಕು. ಇದು ಫಸ್ಟ್ ಎಲಿಜಿಬಿಲಿಟಿ. ನೆಕ್ಸ್ಟ್ ಓನ್ಲಿ ದ ಬೋನಾಫೈಡ್ ರೆಸಿಡೆಂಟ್ ಕ್ಯಾಂಡಿಡೇಟ್ಸ್ ಫ್ರಮ್ ದ ಡಿಸ್ಟ್ರಿಕ್ಟ್. ಅಂದ್ರೆ ಆ ಜಿಲ್ಲೆಯಿಂದ, ಆ ಜಿಲ್ಲೆ ಓದ್ತಿರ್ತಲ್ಲ ಆ ಮಗು ವಾಸಸ್ಥಳ ಇರಬೇಕು, ಆ ಮಗುವಿನ ವಾಸಸ್ಥಳದ ಪ್ರಮಾಣ ಪತ್ರ ಓದುತ್ತಿರುವ ಜಿಲ್ಲೆಯಲ್ಲಿ. ಬಟ್ ಇದರಲ್ಲಿ ಆಗಿದೆ, ಇದರಲ್ಲಿ ಏನು ಕಂಡೀಷನ್ ಆಗಿದೆ? ಅಕ್ಕಪಕ್ಕದ ಜಿಲ್ಲೆ ಇದ್ರೆ 10 ಕಿಲೋಮೀಟರ್ ಓಕೆ ರೇಡಿಯಲ್ ಡಿಸ್ಟೆನ್ಸ್, ಅಂದ್ರೆ ಅಕ್ಕಪಕ್ಕದ ನೇಬರ್ಡ್ ಜಿಲ್ಲೆ, ಅಕ್ಕಪಕ್ಕದ ಜಿಲ್ಲೆ ಇದ್ರೆ 10 ಕಿಲೋಮೀಟರ್ ವ್ಯಾಪ್ತಿ ಒಳಗೆ, ಸುತ್ತಮುತ್ತಲಿನ 10 ಕಿಲೋಮೀಟರ್ ವ್ಯಾಪ್ತಿ ಒಳಗೆ, ಆ ಜಿಲ್ಲೆಯ ಸುತ್ತಮುತ್ತಲಿನ 10 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಆ ಮಗು ಓದಿದ್ರೆ ನಡೆಯುತ್ತೆ. ಇದು ಹೊಸ ರೂಲ್ಸ್ ಇದರಲ್ಲಿ ತಂದಿದೆ. ಓಕೆ, ರಿಪೀಟರ್ ಕ್ಯಾಂಡಿಡೇಟ್ಸ್ ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ. ಅಂದ್ರೆ ಸರ್ ಆಲ್ರೆಡಿ ಒಂದ್ಸಲ ನಾನು ಎಕ್ಸಾಮ್ ಬರೆದ್ಬಿಟ್ಟಿದ್ದೀನಿ ಸರ್ ನವೋದಯ ಅಂದ್ರೆ ಯು ಆರ್ ನಾಟ್ ಎಲಿಜಿಬಲ್, ನೀವು ಪರೀಕ್ಷೆ ಬರೆಯಕ್ಕೆ ಎಲಿಜಿಬಲ್ ಅಲ್ಲ. ಫ್ರೆಶರ್ಸ್ ಯಾರು ಪ್ರೆಸೆಂಟ್ 5ನೇ ಕ್ಲಾಸ್ ಓದ್ತಾರೆ ಅವರು ಮಾತ್ರ, ಆಲ್ರೆಡಿ ನಾವು ಓದಿದರು ಇದಕ್ಕೆ ಎಲಿಜಿಬಲ್ ಅಲ್ಲ. ದೀಸ್ ಆರ್ 3 ಕಂಡೀಷನ್. ಏನು? ಅದೇ ಡಿಸ್ಟ್ರಿಕ್ಟ್ ಅಲ್ಲಿ ಅದು 5ನೇ ಕ್ಲಾಸ್ ಓದ್ತಿರಬೇಕು, ಅದೇ ಡಿಸ್ಟ್ರಿಕ್ಟ್ ಅಲ್ಲಿ ವಾಸಸ್ಥಳ ಇರಬೇಕು, ಅಂದ್ರೆ ಫಸ್ಟ್ ಟೈಮ್ ಎಕ್ಸಾಮ್ ಅಟೆಂಡ್ ಮಾಡಬೇಕು. ದಿಸ್ ಇಸ್ ದ ಫಸ್ಟ್ 3 ಕಂಡೀಷನ್. ದೀಸ್ ಆರ್ ಎಲಿಜಿಬಿಲಿಟಿ, ಏನೇನಿದೆ ಅರ್ಹತೆ ಅಂತ. ನೆಕ್ಸ್ಟ್ ಹೂ ಈಸ್ ಎಲಿಜಿಬಲ್, ಕಂಟಿನ್ಯೂ ಇದ್ರ ಜೊತೆಗೆ ಇನ್ನು ಏನು ಅರ್ಹತೆಗಳಿದಾವೆ ನೋಡೋದಾದ್ರೆ ದ ವ್ಯಾಲಿಡೇಟ್ ರೆಸಿಡೆನ್ಸ್ ಪ್ರೂವ್ ಆಸ್ ನೋಟಿಸ್ಡ್ ಬೈ ದ ಗವರ್ನಮೆಂಟ್ ಆಫ್ ಇಂಡಿಯಾ ಆಫ್ ದ ಪೇರೆಂಟ್ ಆಫ್ ದ ಸೇಮ್ ಡಿಸ್ಟ್ರಿಕ್ಟ್. ಅಂದ್ರೆ ಭಾರತ ಸರ್ಕಾರ ಸೂಚಿಸಿದ ಅದೇ ಜಿಲ್ಲೆಯಲ್ಲಿರುವಂತಹ ವಾಸವಿರುವ ಪೋಷಕರ ವಾಸಸ್ಥಳ ಪ್ರಮಾಣ ಪತ್ರ ಇರಬೇಕು. ಅಂದ್ರೆ ಗೌರ್ಮೆಂಟ್ ಇಂದ ರಿಕಗ್ನೈಸ್ಡ್ ಆಗಿರಬೇಕು. ರಿಟರ್ನ್ ಇದ್ರೆ ನಡೆಯಲ್ಲ, ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ರಿಟರ್ನ್ ಇದ್ರೆ ನಡೆಯಲ್ಲ. ಅದು ಒಂದು ಪ್ರಿಂಟ್ ಬರ್ತದೆ, ರೆಸಿಡೆನ್ಸ್ ಸರ್ಟಿಫಿಕೇಟ್, ವಾಸಸ್ಥಳ ಅಂತ ಕೊಡ್ತಾರೆ. ಓಕೆನಾ? ಆ ವಾಸಸ್ಥಳನ ನೀವು ತೆಗೆದುಕೊಳ್ಳಬೇಕಾಗುತ್ತೆ. ಜೊತೆ ಕ್ಯಾಂಡಿಡೇಟ್ಸ್ ಸೀಕಿಂಗ್ ದ ಅಡ್ಮಿಷನ್ ಮಸ್ಟ್ ನಾಟ್ ಹ್ಯಾವ್ ಬಾರ್ನ್ ಬಿಫೋರ್ 1/5/2015 okay and after 31/7/2017. both dates are inclusive. ಅಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಯ ಯಾವ ದಿನದಿಂದ ಯಾವ ದಿನಕ್ಕೆ ಹುಟ್ಟಿರಬೇಕು. ಅಂದ್ರೆ ಆ ಮಗು ಬಯಸುವ ಅಭ್ಯರ್ಥಿ 1/5/2015 2015ರ ಮೇ 1 ಹುಟ್ಟಿರಬೇಕು. ಅದನ್ನು ಸೇರಿ ಮೇ 1 2015 ನಂತರ
ಜೊತೆ 31/7/2017 ಮೇಲೆ ಆ ಮಗು ಹುಟ್ಟಿದ್ರೆ ಎಲಿಜಿಬಲ್ ಅಲ್ಲ. ಆದ್ರೆ ಈ ಟೈಮಿಂದ ಈ ಟೈಮ್ ಒಳಗಡೆ ಎರಡೂ ಡೇಟ್ ಅನ್ನ ಸೇರಿಸಿ ಇನ್ಕ್ಲೂಡಿವ್ ಅಂದ್ರೆ ಆ ಎರಡೂ ಡೇಟ್ ಅನ್ನ ಒಳಗೊಂಡಂತೆ, ಎರಡೂ ದಿನಾಂಕಗಳನ್ನ ಒಳಗೊಂಡಂತೆ ಯಾವ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಇರುತ್ತೋ, ಜನನ ಆಗಿರುತ್ತೋ ಆ ಮಗು ಈ ಪರೀಕ್ಷೆ ಬರೆಯಕ್ಕೆ ಎಲಿಜಿಬಲ್ ಇದೆ. ಅಂದ್ರೆ ನೀವು ಬರೀ 5ನೇ ಕ್ಲಾಸ್ ಓದಿದ್ರೆ ನಡೆಯಲ್ಲ, ನಿಮ್ಮ ಬರ್ತ್ ಡೇಟ್ ಕೂಡ ಈ ಇಸ್ವಿಯಿಂದ ಈ ಇಸ್ವಿ ಒಳಗೆ ಇರಬೇಕು. ನಿಮ್ಮ ಜನನ ಪ್ರಮಾಣ ಪತ್ರದಲ್ಲಿ 1/5/2015 ಮುಂಚೆ ಹುಟ್ಟಿದ್ರೆ ನಡೆಯಲ್ಲ, 31/7/2017 ನಂತರ ಹುಟ್ಟಿದ್ರೆ ನಡೆಯಲ್ಲ. ಓಕೆ, 1ನೇ ತಾರೀಕು 5/2015 31/7/2017 ಆ ಮಗುವಿನ ಜನನ ಪ್ರಮಾಣ ಅಂದ್ರೆ ಜನನ ಆಗಿದ್ರೆ ಆ ಮಗು ನವೋದಯ ಪರೀಕ್ಷೆ ಬರೆಗೆ 2027 ನವೋದಯ ಪರೀಕ್ಷೆ ಬರೆಗೆ ಎಲಿಜಿಬಲ್ ಇದೆ. ಓಕೆನಾ? ಫೈನಲ್ ಆಗಿ ಎಕ್ಸಾಮ್ ಡೇಟ್ ಪರೀಕ್ಷಾ ದಿನಾಂಕ. ಸರ್ ಪರೀಕ್ಷಾ ದಿನಾಂಕ ಯಾವಾಗ? 28/11/2026 2026 ನವೆಂಬರ್ 28ನೇ ತಾರೀಕು. ನವೆಂಬರ್ 28ನೇ ತಾರೀಕು. ಆದ್ದರಿಂದ ಕಾಲಾವಕಾಶ ಬಹಳ ಕಡಿಮೆ ಇದೆ. ನೀವು ಒನ್ಸ್ ಅಗೇನ್ ಟೈಮ್ ಅನ್ನ ವೇಸ್ಟ್ ಮಾಡದೆ ಸಿಲೆಬಸ್ ಅನ್ನ ನೀಟಾಗಿ ತಿಳ್ಕೊಂಡು ಓಕೆ ಓದಕ್ಕೆ ಸ್ಟಾರ್ಟ್ ಮಾಡಿ. This is about the information regarding about 2027 ನವೋದಯ ನೋಟಿಫಿಕೇಶನ್. 2027 ನವೋದಯ ಪರೀಕ್ಷೆ ಮಾಹಿತಿಯನ್ನು ನಾನು ಕೊಟ್ಟಿದ್ದೆ. ಒನ್ಸ್ ಅಗೇನ್ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ ಇರುತ್ತೆ. ಓಕೆ, ಇಲ್ಲಿಯವರೆಗೂ ನೀವು ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ಗಾಗಿ ಕೆಳಗೆ ಕೊಟ್ಟಂತಹ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.